Welcome you all to my Easy Chemistry YouTube classes. Dear students, here I am going to discuss about last part of liquid properties, that is viscosity. Okay, so let's we start to discuss here about viscosity. So first one is viscosity means it is the property of liquid by virtue of which it opposes the relative motion between the different layers is known as viscosity. ವಿಸ್ಕೋಸಿಟಿ ಅಂತಂದ್ರೆ ಜಸ್ಟ್ ಇಷ್ಟೇ ನೆನ್ಪಿಟ್ಕೊಳ್ಳಿ, ನಾವೇನು ಸ್ಟಡಿ ಮಾಡ್ತಾ ಇದ್ದೀವಿ, ಪ್ರಾಪರ್ಟೀಸ್ ಆಫ್ ಲಿಕ್ವಿಡ್ ಸ್ಟಡಿ ಮಾಡ್ತಾ ಇದ್ದೀವಿ. ಹೀಗಾಗಿ ಇದು ಪ್ರಾಪರ್ಟಿ ಆಫ್ ಲಿಕ್ವಿಡ್ ಆಗುತ್ತೆ. ಇಟ್ ಅಪೋಸಸ್ ದ ರಿಲೇಟಿವ್ ಮೋಷನ್ ಬಿಟ್ವೀನ್ ದ ಡಿಫ್ರೆಂಟ್ ಲೇಯರ್ಸ್ ಅಂತಂದ್ರೆ ಬೇರೆ ಬೇರೆ ಲೇಯರ್ಸ್ ಇರುತ್ತೆ, ಅಲ್ಲೇನು ಮಾಡತ್ತಂತಂದ್ರೆ ಇದು ಇಟ್ ಅಪೋಸಸ್ ದ ರಿಲೇಟಿವ್ ಮೋಷನ್. ಓಕೆ, ಸೊ ದಿಸ್ ಈಸ್ ಕಾಲ್ಡ್ ಆಸ್ ವಿಸ್ಕೋಸಿಟಿ. ನೆಕ್ಸ್ಟ್ ನೋಡೋಣ. Here coefficient of viscosity. Coefficient of viscosity means here the coefficient of viscosity, it is defined as the force per unit area required to maintain unit velocity difference between two parallel liquid layers 1 centimeter apart. Okay, so just vichar madkolli, this is one liquid layers and this is another liquid layers. Now these two liquids are in parallel. ಅಂದ್ರೆ ಇವು ಎರಡು ಲಿಕ್ವಿಡ್ಸ್ ಲೇಯರ್ ಏನಿದೆ ಪ್ಯಾರಲಲ್ ಆಗಿದೆ 1 ಸೆಂಟಿಮೀಟರ್ ಅಪಾರ್ಟ್. ಓಕೆ, ಪ್ಯಾರಲಲ್ ಆಗಿದೆ 1 ಸೆಂಟಿಮೀಟರ್ ಅಪಾರ್ಟ್. ಇಲ್ಲೇನ್ ಬೇಕಾಗತ್ತಂತಂದ್ರೆ ಇವಾಗ ಫೋರ್ಸ್ ಆಕ್ಟಿಂಗ್ ಪರ್ ಯೂನಿಟ್ ಏರಿಯಾ. ಫೋರ್ಸ್ ಏನಾಗತ್ತಂತಂದ್ರೆ ಪ್ರತಿ ಯೂನಿಟ್ ಏರಿಯಾಗನು ಆಕ್ಟ್ ಆಗತ್ತೆ. ಇಟ್ ರಿಕ್ವೈರ್ಡ್ ಟು ಮೇಂಟೈನ್, ಏನಕ್ಕೆ ನನಗೆ ಫೋರ್ಸ್ ಬೇಕು, ಇಟ್ ರಿಕ್ವೈರ್ಸ್ ಟು ಮೇಂಟೈನ್ ಯೂನಿಟ್ ವೆಲಾಸಿಟಿ. ವೆಲಾಸಿಟಿಯನ್ನ ಮೇಂಟೈನ್ ಮಾಡೋದಕ್ಕೆ ಫೋರ್ಸ್ ಬೇಕಾಗತ್ತೆ. ಇದಕ್ಕೇನಂತ ಹೇಳಿ ಕರಿತೀನಿ, ಕೋಯಿಫಿಷಿಯಂಟ್ ಆಫ್ ವಿಸ್ಕಾಸಿಟಿ. ನೋಡ್ಕೊಳ್ಳಿ, ದ ಕೋಯಿಫಿಷಿಯಂಟ್ ಆಫ್ ವಿಸ್ಕಾಸಿಟಿ ಈಸ್ ಡಿಫೈನ್ಡ್ ಆಸ್ ದಿ force per unit area required to maintain unit velocity difference between two parallel liquid layers 1 centimeter apart. ಯೂನಿಟ್ ಪಾಯ್ಸ್ ಇಲ್ಲಿ CCS ಯೂನಿಟ್ ಮತ್ತು SI ಯೂನಿಟ್ ಅಂತ ಹೇಳಿ ಎರಡು ಫ್ಯಾಕ್ಟರ್ಸ್ನಲ್ಲಿ ನಾವು ಕೊಡ್ಬೋದು. ಒನ್ ಈಸ್ ದ CCS ಯೂನಿಟ್, ಅನದರ್ ಒನ್ ಈಸ್ ದಿ SI ಯೂನಿಟ್. CCS ಯೂನಿಟ್ನಲ್ಲಿ ಯಾವ ರೀತಿಯಾಗಿ ಬರೀತೀವಿ ಅಂತಂದರೆ ಗ್ರಾಮ್ ಪರ್ ಸೆಂಟಿಮೀಟರ್ ಪರ್ ಸೆಕೆಂಡ್ ಇಟ್ ಈಸ್ ಈಕ್ವಲ್ ಟು ಪಾಯ್ಸ್. ಆಲ್ಮೋಸ್ಟ್ ನಾವೇನು ಯೂಸ್ ಮಾಡ್ತೀವಿ, ಪಾಯ್ಸನ್ನೇ ಯೂಸ್ ಮಾಡ್ತೀವಿ. ಇದನ್ನೇ SI ಯೂನಿಟ್ನಲ್ಲಿ ಕನ್ವರ್ಟ್ ಮಾಡಬೇಕು. ಸಿಂಪಲ್ ಆಗಿದೆ. ಗ್ರಾಮ್ ಇದ್ದದನ್ನು ಕಿಲೋಗ್ರಾಮ್ ಆಗಿ ಬರೀರಿ, ಸೆಂಟಿಮೀಟರ್ ಇದ್ದದನ್ನು ಮೀಟರ್ ಟರ್ಮ್ಸ್ ನಲ್ಲಿ ಬರೀರಿ, ಅಂದ್ರೆ ಪರ್ ಮೀಟರ್ ಅಂತ ಹೇಳಿ. ಅಂಡ್ ದಿಸ್ ಈಸ್ ಪರ್ ಸೆಕೆಂಡ್. ಅರ್ಥ ಆಯ್ತಾ? ಇದು ಗ್ರಾಮ್ ಪರ್ ಸೆಂಟಿಮೀಟರ್ ಪರ್ ಸೆಕೆಂಡ್ ಇದೆ, ಇದು SI ಯೂನಿಟ್ ನಲ್ಲಿ ಕಿಲೋಗ್ರಾಮ್ ಪರ್ ಮೀಟರ್ ಪರ್ ಸೆಕೆಂಡ್ ನಲ್ಲಿ ಇದೆ. ಸೊ ಹಾಗಾದ್ರೆ ಹಿಯರ್ 1 ಗ್ರಾಮ್ ಪರ್ ಸೆಂಟಿಮೀಟರ್ ಪರ್ ಸೆಕೆಂಡ್ ಈಸ್ ಈಕ್ವಲ್ ಟು ಆರ್ this is nothing but the poise. Okay, so it is equal to 0.1 ಕಿಲೋಗ್ರಾಮ್ ಪರ್ ಮೀಟರ್ ಪರ್ ಸೆಕೆಂಡ್ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾ? ಸೊ ದಿಸ್ ಈಸ್ ಅಬೌಟ್ ಕೋಯಿಫಿಷಿಯಂಟ್ ಆಫ್ ವಿಸ್ಕೋಸಿಟಿ. ನೆಕ್ಸ್ಟ್ ಒನ್, ಲೆಟ್ಸ್ ವಿ ಸಿ ಹಿಯರ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕಾನ್ಸೆಪ್ಟ್, ದ್ಯಾಟ್ ಈಸ್ ಎಫೆಕ್ಟ್ ಆಫ್ ಟೆಂಪರೇಚರ್ ಆನ್ ವಿಸ್ಕೋಸಿಟಿ. ವಿಸ್ಕೋಸಿಟಿ ಮೇಲೆ ಟೆಂಪ್ರೇಚರ್ ಯಾವ ರೀತಿಯಾಗಿ ಪರಿಣಾಮವನ್ನು ಬೀರುತ್ತೆ ಅಂತೇಳಿ ನೋಡೋಣ. ವಿತ್ ಇನ್ಕ್ರೀಸ್ ಆಫ್ ಟೆಂಪರೇಚರ್ ದ ಕೈನೆಟಿಕ್ ಎನರ್ಜಿ ಆಫ್ ದ ಮಾಲಿಕ್ಯೂಲ್ಸ್ ಆಫ್ ದ ಲಿಕ್ವಿಡ್ increases, hence the liquid starts flowing faster. In other words, the viscosity of a liquid decreases with increase in temperature. ನೋಡ್ಕೊಳ್ಳಿ, ಟೆಂಪ್ರೇಚರ್ ಜಾಸ್ತಿ ಆದ ಹಾಗೆ ಕೈನೆಟಿಕ್ ಎನರ್ಜಿ ಆಫ್ ದ ಮಾಲಿಕ್ಯೂಲ್ ಕೂಡ ಜಾಸ್ತಿ ಆಗತ್ತೆ. ಅವಾಗ ಲಿಕ್ವಿಡ್ ಏನಾಗತ್ತಂತಂದ್ರೆ ಫಾಸ್ಟ್ ಆಗಿ ಮೂವ್ ಆಗತ್ತೆ. ಲಿಕ್ವಿಡ್ ಫಾಸ್ಟ್ ಆಗಿ ಮೂವ್ ಆಗೋದ್ರಿಂದ ಅದ್ರ ವಿಸ್ಕಸ್ ಕಡಿಮೆ ಆಗತ್ತೆ. ವಿಸ್ಕಸ್ ಕಡಿಮೆ ಆಗತ್ತಂತಂದ್ರೆ ವಿಸ್ಕೋಸಿಟಿ ಡಿಕ್ರೀಸಸ್ ಆಗುತ್ತೆ. ಆಸ್ ದ ಟೆಂಪರೇಚರ್ ಇನ್ಕ್ರೀಸಸ್ ವಿಸ್ಕೋಸಿಟಿ ಆಫ್ ಲಿಕ್ವಿಡ್ ಡಿಕ್ರೀಸಸ್. ರೀಸನ್ ಕೇಳಿದ್ರೆ ಆಸ್ ದ ಟೆಂಪರೇಚರ್ ಇನ್ಕ್ರೀಸಸ್ ಕೈನೆಟಿಕ್ ಎನರ್ಜಿ ಆಫ್ ದ ಮಾಲಿಕ್ಯೂಲ್ಸ್ increases. Clear? So then liquid starts to move faster. Here the viscosity of liquid is inversely proportional to the temperature. ನಾನು ಏನು ಹೇಳ್ತಾ ಇದ್ದೀನಿ ಅರ್ಥ ಆಗ್ತಾ ಇದೆಯಾ? ಎಫೆಕ್ಟ್ ಆಫ್ ಟೆಂಪರೇಚರ್ ಆನ್ ವಿಸ್ಕೋಸಿಟಿ ಅಂತಂದ್ರೆ as the viscosity decreases with increase in temperature, ಅಂದ್ರೆ ಟೆಂಪರೇಚರ್ ಹೆಚ್ಚಾದಾಗೆ ವಿಸ್ಕೋಸಿಟಿ ಕಡಿಮೆ ಆಗತ್ತೆ. ಅರ್ಥ ಆಯ್ತಾ? ಓಕೆ, ಸೊ now let's we see here that is determination of viscosity of liquid by using Ostwald's viscometer.
ಇಲ್ಲಿ ಮೊದಲಿಗೆ ನಾವೇನು ನೋಡೋಣ ಅಂತಂದ್ರೆ ನಮಗೆ ಏನೇನು ಅವಶ್ಯಕತೆ ಇದೆ ಅಂತ ಹೇಳಿ ನೋಡೋಣ. ಆಮೇಲೆ ಪ್ರೊಸೀಜರ್ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ದ ಅಪಾರಟಸ್ ಯೂಸ್ಡ್ ಫಾರ್ ದಿ ಮೆಜರ್ಮೆಂಟ್ ಆಫ್ ರಿಲೇಟಿವ್ ವಿಸ್ಕಾಸಿಟೀಸ್ ಈಸ್ ಕಾಲ್ಡ್ ಓಸ್ಟ್ವಾಲ್ಸ್ ವಿಸ್ಕಾಮೀಟರ್. ಅಂದ್ರೆ ಲಿಕ್ವಿಡ್ಸ್ ವಿಸ್ಕಾಸಿಟಿಯನ್ನು ಕಂಡುಹಿಡಿಬೇಕಾದ್ರೆ ಒಂದು ಅಪಾರಟಸ್ ಯೂಸ್ ಮಾಡಬೇಕು. ಆ ಯೂಸ್ ಮಾಡುವಂತ ಅಪಾರಟಸ್ ಹೆಸರೇನಂತಂದ್ರೆ ಓಸ್ಟ್ವಾಲ್ಸ್ ವಿಸ್ಕಾಮೀಟರ್ ಆಗಿದೆ. ಇಟ್ ಕನ್ಸಿಸ್ಟ್ ಆಫ್ ಬಲ್ಬ್ ಬಿ to which is sealed a tube above and capillary below. ಅಂದ್ರೆ ಬಲ್ಬ್ ಬಿ ಇರುತ್ತೆ, ಅದು ಅದ್ರ ಕೆಳಗೆ ಏನಿರತ್ತೆ ಅಂತಂದ್ರೆ ಕ್ಯಾಪಿಲರಿ ಇರುತ್ತೆ, ಅದರ ಮೇಲೆ ಏನಿರತ್ತೆ ಅಂತಂದ್ರೆ ದಟ್ ಈಸ್ ಅಂದ್ರೆ ಒಂದು ಸೀಲ್ಡ್ ಆಗಿರುವಂತ ಒಂದು ಬಲ್ಬ್ ಇರುತ್ತೆ. ಓಕೆ, ಅಂಡ್ there is a mark M on the tube and mark M dash on the capillary. ಇಲ್ಲಿ ಏನಿರುತ್ತೆ ಅಂತಂದ್ರೆ M dash ಅಂತ ಹೇಳಿರುತ್ತೆ, ಈ ಬಲ್ಬದ ಮೇಲ್ಗಡೆಗೆ ಏನಿರುತ್ತೆ M ಅಂತ ಹೇಳಿ ಇರುತ್ತೆ. The lower end of capillary is sealed to a bigger bulb C and a wider tube CD. ಅಂದ್ರೆ ಇದು ಏನಿರತ್ತಲ್ಲ ಇಲ್ಲಿ ಕ್ಯಾಪಿಲರಿ ಟ್ಯೂಬ್, ಈ ಕ್ಯಾಪಿಲರಿ ಟ್ಯೂಬ್ ಅನ್ನ ಈ ಸಿ ಬಲ್ಬಿಗೆ ಏನ್ ಮಾಡಿದ್ದೇನೆ ಅಂತಂದ್ರೆ ನಾನು ಅಟ್ಯಾಚ್ಮೆಂಟ್ ಮಾಡಿದ್ದೀನಿ. ಇದೇನಿರತ್ತೆ ಅಂತಂದ್ರೆ ಇಲ್ಲಿ ಸಿ ಡಿ ಅಂತ ಹೇಳಿ ಆಗತ್ತೆ, ಇದೇನಂತಂದ್ರೆ ಇಲ್ಲಿ ಎ ಅಂತ ಹೇಳಿ ಆಗತ್ತೆ. ಇವು 3 ಪಾಯಿಂಟ್ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ. ಇವಾಗ ಪ್ರೊಸೀಜರ್ ಬಗ್ಗೆ ಹೋಗೋದಾದ್ರೆ ಸಿಂಪಲ್ ಆಗಿ ಪ್ರೊಸೀಜರ್ ಹೇಳ್ತೀನಿ, ಅರ್ಥ ಮಾಡ್ತಾ ಹೋಗಿ. ಇಲ್ಲಿ ಫಸ್ಟ್ ಏನಿದೆ ಅಂತಂದ್ರೆ ದ ಅಪಾರಟಸ್ ಈಸ್ ವಾಶ್ಡ್ ವಿತ್ acetone and then thoroughly with water. It is then clamped vertically and a rubber tube is attached to the end A. ಮೊದಲಿಗೆ ನಾವೇನ್ ಮಾಡ್ಬೇಕಂತಂದ್ರೆ ಈ ಓಸ್ಟ್ವಾಲ್ಸ್ ವಿಸ್ಕಾಮೀಟರ್ ನಿಮಗೆ ಏನ್ ಕಾಣಿಸ್ತಾ ಇದೆಯಲ್ಲ, ಇದೇ ತರ ನೀವು ಪ್ರಾಕ್ಟಿಕಲ್ಸ್ ನಲ್ಲಿ ಯೂಸ್ ಮಾಡಿರ್ತೀರಾ. ಇದನ್ನ ಫಸ್ಟಿಗೆ ನಾನು ವಾಟರ್ದಿಂದ ಕ್ಲೀನ್ ಆಗಿ ವಾಶ್ ಮಾಡ್ಕೊಳ್ಬೇಕು, ಅಸಿಟೋನ್ ಹಾಕಿ ರಿನ್ಸ್ ಮಾಡಬೇಕು. ಏನಕ್ಕಂತಂದ್ರೆ ವಾಟರ್ ಡ್ರಾಪ್ಲೆಟ್ಸ್ ಇರಲಿ ಏನಾದ್ರೂ ಇರಲಿ ಅದೇನಾಗತ್ತಂತಂದ್ರೆ ಸ್ವಲ್ಪ 90% ಎಲ್ಲಾನು ಡ್ರೈ ಆಗತ್ತೆ. ಆಮೇಲೆ ಡ್ರೈಯರ್ದಿಂದ ಡ್ರೈ ಮಾಡಬೇಕಾಗತ್ತೆ. ನಂತರ ಅದನ್ನ ಸ್ಟ್ಯಾಂಡಿಗೆ ಹಾಕ್ಬಿಡಿ. ಅಂದ್ರೆ ಈಗ ಬ್ಯೂರೇಟ್ ಅದು ಯೂಸ್ ಮಾಡ್ತಿರಲ್ಲ ಅದೇ ತರ ಸ್ಟ್ಯಾಂಡ್ ಬರುತ್ತೆ, ಅದಕ್ಕೆ ಹಾಕ್ಬಿಡಿ. ಓಕೆ, ಏನ್ ಹೇಳಿದೀನಿ? ಫಸ್ಟ್ ಒನ್, the apparatus is washed with water, dry with that is acetone and clamped to a stand. Second point is a definite volume of water is introduced into the bulb C through the end A. ಇಲ್ಲಿ end D. ಇಲ್ಲಿ end D ಮುಖಾಂತರ ನೀವೇನ್ ಮಾಡಿ ಅಂತಂದ್ರೆ ವಾಟರ್ ಅನ್ನ ಹಾಕಬೇಕು. ನಂತರ ಏನಾಗತ್ತಂತಂದ್ರೆ through the rubber tube attached to the end A, distilled water is sucked off into the bulb B so that the level of water is little above the mark M. The water is then allowed to flow back and the time taken for the water to flow from the mark M to M dash is noted. ಸಿಂಪಲ್ ಆಗಿ ತಿಳ್ಕೊಳ್ಳಿ. ಇಲ್ಲಿ ಲಿಕ್ವಿಡ್ ಏನ್ ಹಾಕಿರ್ತಿರಲ್ಲ, ಈ ಕಡೆ ಏಗ್ ಏನಿರತ್ತೆ ಅಂತಂದ್ರೆ ಒಂದ್ ರಬ್ಬರ್ ಟ್ಯೂಬ್ ಇರುತ್ತೆ. ಆ ರಬ್ಬರ್ ಟ್ಯೂಬ್ ನಿಂದ ಯು ಹ್ಯಾವ್ ಟು ಸ್ಟಾರ್ಟ್ಸ್ ಟು ಸಕ್ ಲಿಕ್ವಿಡ್ ಅಬೋವ್ ದಿಸ್ ಮಾರ್ಕ್. ಈ ಮಾರ್ಕ್ ಮೇಲ್ಗಡೆ ತನ ಏನ್ ಮಾಡ್ಬೇಕಂದ್ರೆ ಆ ವಾಟರ್ ಅನ್ನ ನೀವು ಸಕ್ ಮಾಡ್ಬೇಕಾಗತ್ತೆ. ಆಮೇಲೆ ಇಲ್ಲಿ ಎಂ ಇರುತ್ತೆ, ಇಲ್ಲಿ ಎಂ ಡ್ಯಾಶ್ ಇರುತ್ತೆ. ಇಲ್ಲಿಂದ ಇಲ್ಲಿ ಮಾರ್ಕ್ ವರೆಗೂ ಏನ್ ಮಾಡ್ಬೇಕಂತಂದ್ರೆ ಲಿಕ್ವಿಡ್ ಫ್ಲೋ ಆಗೋದಿಕ್ಕೆ ನೀವು ಬಿಡಬೇಕು. ಫ್ಲೋ ಆಗ್ಬೇಕಾದ್ರೆ ಲಿಕ್ವಿಡ್ ಈ ಮಾರ್ಕ್ ದಿಂದ ಈ ಮಾರ್ಕಿಗೆ ಬರ್ಬೇಕಂತಂದ್ರೆ ಎಷ್ಟು ಟೈಮ್ ಅನ್ನ ತಗೊಳ್ತು, ಆ ಟೈಮ್ ಅನ್ನ ನೀವೇನ್ ಮಾಡ್ಬೇಕು, ಇಲ್ಲಿ ಸೆಕೆಂಡ್ ನಲ್ಲಿ ನೋಟ್ ಡೌನ್ ಮಾಡ್ಕೊಳ್ಬೇಕು. ಅರ್ಥ ಆಯ್ತಾ? ಓಕೆ, ಸೊ ಹಂಗಾದ್ರೆ ನೆಕ್ಸ್ಟ್ ಏನಂತಂದ್ರೆ ದ ಅಪಾರಟಸ್ ಅಗೇನ್ ವಾಶ್ಡ್ ವಿತ್ ವಾಟರ್, ಡ್ರೈ ವಿತ್ ಅಸಿಟೋನ್ ಅಂಡ್ ಟೇಕ್ ಎಕ್ಸ್ಪೆರಿಮೆಂಟಲ್ ಲಿಕ್ವಿಡ್. ವಾಟರ್ ನಲ್ಲಿನೇ ಮೊದಲಿಗೆ ಎಕ್ಸ್ಪೆರಿಮೆಂಟ್ ಮಾಡಿದ್ರ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಸ್ವಲ್ಪ ಡ್ರೈ ಮಾಡ್ಕೊಂಡು ಎಕ್ಸ್ಪೆರಿಮೆಂಟಲ್ ಲಿಕ್ವಿಡ್ ತಗೊಳ್ಳಿ. ಇಲ್ಲ ಪ್ರತಿ ಬಾರಿ ಹೊಸ ಹೊಸ ಲಿಕ್ವಿಡ್ ಯೂಸ್ ಮಾಡ್ತಾ ಇದ್ರಂತಂದ್ರೆ ಎವ್ರಿ ಟೈಮ್ ಯು ಹ್ಯಾವ್ ಟು ವಾಶ್ ವಿತ್ ವಾಟರ್ ಅಂಡ್ ಡ್ರೈ ವಿತ್ ಅಸಿಟೋನ್. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ರಿಪೀಟ್ ದ ಸೇಮ್ ಪ್ರೊಸೀಜರ್ ಫಾರ್ ದಿ ಎಕ್ಸ್ಪೆರಿಮೆಂಟಲ್ ಲಿಕ್ವಿಡ್ ಅಂಡ್ ನೋಟ್ ಡೌನ್ ದ ಟೈಮ್ ಇನ್ ಸೆಕೆಂಡ್. ಅರ್ಥ ಆಯ್ತಾ ಪ್ರೊಸೀಜರ್ ಎಲ್ರಿಗನು? ಓಕೆ, ಹಾಗಾದ್ರೆ ಇಲ್ಲಿ ಸೂತ್ರ ಬರುತ್ತೆ, ಫಾರ್ಮುಲಾ ಬರುತ್ತೆ ಐಡೆಂಟಿಫೈ ಮಾಡೋದು ವಿಸ್ಕಾಸಿಟಿ. ಸೊ ನೀಟಾ ಎಲ್ ಡಿವೈಡೆಡ್ ಬೈ ನೀಟಾ ಡಬ್ಲ್ಯೂ is equal to dl into tl divided by dw into tw. So neta L is coefficient of viscosity of liquid, dl is density of liquid, tl is time of flow of liquid, dw is density of water, tw is time of flow of water, neta w is coefficient of viscosity of water. ಸೊ ಈ ಫಾರ್ಮುಲಾ ನೆನ್ಪಿಟ್ರೆ ಇವಾಗ ನಾವೇನ್ ಮಾಡ್ಬೋದು, ನ್ಯೂಮೆರಿಕಲ್ಸ್ ಅನ್ನ ಬಿಡಿಸಬಹುದಾಗಿದೆ. ಸೊ ಫಸ್ಟ್ ಏನಿದೆ ಅಂತಂದ್ರೆ ಇನ್ ಅನ್ ಎಕ್ಸ್ಪೆರಿಮೆಂಟ್
with Ostwald's viscometer. The times of flow of water and ethanol. ಟೈಮ್ಸ್ ಆಫ್ ಫ್ಲೋ ಆಫ್ ವಾಟರ್ ಅಂತಂದ್ರೆ ಟಿ ಡಬ್ಲ್ಯೂ ಮತ್ತೇನ್ ಕೊಟ್ಟಿದ್ದಾರೆ, ಟಿ ಎಲ್ ಕೊಟ್ಟಿದ್ದಾರೆ. ಟೈಮ್ಸ್ ಆಫ್ ಫ್ಲೋ ಆಫ್ ವಾಟರ್, ಟೈಮ್ಸ್ ಆಫ್ ಫ್ಲೋ ಆಫ್ ಲಿಕ್ವಿಡ್. ಇಲ್ಲಿ ವಾಟರ್ ಮತ್ತೆ ಲಿಕ್ವಿಡ್ ಯಾವ್ದಿದೆ, ಇಥೆನಾಲ್ ಇದೆ. ಎಷ್ಟು ಕೊಟ್ಟಿದ್ದಾರೆ ಕ್ರಮೇಣ, 80 ಸೆಕೆಂಡ್ ಅಂಡ್ 175 ಸೆಕೆಂಡ್. ಹಾಗಾದ್ರೆ ವಾಟರ್ ಎಷ್ಟಿದೆ, 80 ಸೆಕೆಂಡ್ ಇದೆ. ಇಥೆನಾಲ್ ಎಷ್ಟಿದೆ, 175 ಸೆಕೆಂಡ್ ಇದೆ. ಅಂಡ್ ದ ಡೆನ್ಸಿಟಿ ಆಫ್ ವಾಟರ್ 0.998 gram per cm cube. Density of water is 0.998 gram per cm cube ಇದೆ. ಹಾಗಾದ್ರೆ ಡೆನ್ಸಿಟಿ ಆಫ್ ಲಿಕ್ವಿಡ್ ಎಷ್ಟು ಕೊಟ್ಟಿದ್ದಾರೆ, 0.790 gram per cm cube. 0.790 gram per cm cube ಅಂತ ಹೇಳಿ ಇದೆ. ಓಕೆ, ದ ವಿಸ್ಕೋಸಿಟಿ ಆಫ್ ವಾಟರ್. ವಿಸ್ಕೋಸಿಟಿ ಆಫ್ ವಾಟರ್ ಕೊಟ್ಟಿದ್ದಾರೆ ಅಟ್ 20 ಡಿಗ್ರಿ ಸೆಲ್ಸಿಯಸ್ ನಲ್ಲಿ. 20 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಎಷ್ಟಿದೆ ಅಂತಂದ್ರೆ 0.0108. ಹಾಗಾದ್ರೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ವಿಸ್ಕಾಸಿಟಿ ಆಫ್ ಲಿಕ್ವಿಡ್. ಓಕೆ, ಅಂದ್ರೆ ಇಥೆನಾಲ್. ಸೊ ಇವಾಗ ನಮ್ಗೆಲ್ರಿಗೂ ಫಾರ್ಮುಲಾ ಗೊತ್ತಿದೆ. ನೀಟಾ ಎಲ್ ಡಿವೈಡೆಡ್ ಬೈ ನೀಟಾ ಡಬ್ಲ್ಯೂ ಇಸ್ ಈಕ್ವಲ್ ಟು ಡಿ ಎಲ್ ಇಂಟು ಟಿ ಎಲ್ ಡಿವೈಡೆಡ್ ಬೈ ಡಿ ಡಬ್ಲ್ಯೂ ಇಂಟು ಟಿ ಡಬ್ಲ್ಯೂ. ಸೊ ನೀಟಾ ಎಲ್ ಫೈಂಡ್ ಔಟ್ ಮಾಡಬೇಕಾಗಿದೆ. ಸೊ ಹಿಂಗಾಗಿ ಫಾರ್ಮುಲಾ ಏನಾಗುತ್ತೆ, ನೀಟಾ ಎಲ್ ಈಸ್ ಈಕ್ವಲ್ ಟು ನೀಟಾ ಡಬ್ಲ್ಯೂ ಇಂಟು ಡಿ ಎಲ್ ಇಂಟು ಟಿ ಎಲ್ divided by dw into tw. So substitute all these given values in this formula. Neta w is 0.0108 into dl is 0.790 into tl is 175 divided by dw is 0.998 into tw is 80, and finally you will get answer. Let's check what about the answer. I think 0.0174 twice. Okay, so this is your final answer. I hope all of you understood how to solve this problem. Okay, problem compulsory practice ಮಾಡಬೇಕಾಗತ್ತೆ ನೀವು.